ಆರ್ಸಿಬಿ ಸಂಭ್ರಮದ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ನಾಲ್ಕು ತಂಡಗಳು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಮ್ಯಾಜಿಸ್ಟ್ರೇಟ್ನವರು ಕೂಡ ತನಿಖೆಯನ್ನು ಮಾಡ್ತಾ ಇದಾರಲ್ಲ, ಅವ್ರ ತನಿಖೆನೂ ಕೂಡ ಏನೋ ಚುರುಕಂತೆ. ಇಂದು ಡಿಸಿಯಿಂದ ಗಾಯಾಳುಗಳ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರಂತೆ. ಅವರು ಕೂಡ ತನಿಖೆಯನ್ನ ಬೇರೆ ಮಾಡ್ತಾ ಇದಾರಲ್ಲ ಡಿಸಿ, ಅವರು ಕೂಡ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಬೆಂಗಳೂರು ನಗರ ಡಿಸಿ ಜಗದೀಶ್ ಅವರಿಂದ ಹೇಳಿಕೆ ದಾಖಲಾಗುತ್ತೆ. ಡಿಸಿ ಕೋರ್ಟ್ ಸಭಾಂಗಣದಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಯಾವ ಸಮಯದಲ್ಲಿ ಏನಾಯ್ತು ಅಂತ ವಿಚಾರಣೆಯನ್ನ ಮಾಡ್ತಾರೆ. ಇವರೊಂದು ಕಡೆ ವಿಚಾರಣೆ, ಜುಡಿಷಿಯಲ್ ಅಂದ್ರೆ ಇಲ್ಲಿ ಜುಡಿಷಿಯಲ್ ಅವರು ಕೂಡ ಒಂದು ತನಿಖೆಗೆ ಕೊಡಲಾಗಿದೆಯಲ್ಲ, ಜುಡಿಷಿಯಲ್ ಎನ್ಕ್ವೈರಿಗೆ, ಅದು ಕುನ್ನಹ ಅವರ ನೇತೃತ್ವದಲ್ಲಿ ಅವರು ಕೂಡ ತನಿಖೆ ಮಾಡ್ತಾರೆ. ಏನು ಒಂದ್ ಕಡೆ CID ಅವರು ಕೂಡ ತನಿಖೆ, ಮತ್ತು ಒಂದ್ ಕಡೆ ಮಾನವ ಹಕ್ಕುಗಳ ಆಯೋಗದಿಂದಲೂ ಕೂಡ ಒಂದ್ ಕಡೆ ತನಿಖೆ. ಯಾವ ಕಾರಣದಿಂದ ಕಾಲ್ತುಳಿತ ಉಂಟಾಯಿತು, ಘಟನೆ ದಿನ ಆದಂಥ ಸಮಸ್ಯೆಗಳ ಬಗ್ಗೆ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಗಾಯಾಳುಗಳಿಗೆ ಇಂದಿನ ವಿಚಾರಣೆಗೆ ಬರಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಇವತ್ತು ವಿಚಾರಣೆಗೆ ಬನ್ನಿ, ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತೀವಿ ಅಂತ ಸೂಚನೆ ಹೋಗಿದೆಯಲ್ಲ, ಸೊ ಹೀಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಡಿಸಿ ಜಗದೀಶ್ ಅವರಿಂದ ತನಿಖೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಅವರು ಕೂಡ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅವತ್ತೆಲ್ಲ ಯಾರೆಲ್ಲ ಗಾಯಾಳುಗಳಿದ್ರಲ್ಲ, ಸಾಕಷ್ಟು ಜನ ಗಾಯಾಳುಗಳು, ಇನ್ನು ಟ್ರೀಟ್ಮೆಂಟ್ ಪಡೆದುಕೊಂಡಂಥವ್ರು ಅಂದ್ರೆ ಸುಮಾರು 50ಕ್ಕೂ ಹೆಚ್ಚು ಜನ ಇದ್ರು. ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾರೆ. ಹೇಗಾಯಿತು, ಏನಾಯಿತು, ಎಷ್ಟೊತ್ತಲ್ಲಿ ಅಲ್ಲಿ ಈ ರೀತಿಯಾಗಿ ಆಗಿದ್ದು, ಯಾರ್ದೆಲ್ಲ ತಪ್ಪಿತ್ತು, ಅಲ್ಲಿ ಯಾರ್ಯಾರೆಲ್ಲ ಇದ್ರು, ಪೊಲೀಸರು ಎಷ್ಟು ಜನ ಇದ್ರು, ನೀವೇನು ಮಾಡ್ತಾ ಇದ್ರಿ, ನಿಮ್ಮ ಮೇಲೆ ಯಾವ ರೀತಿಯಾಗಿ ಕಾಲ್ತುಳಿತ ಆಯಿತು, ನೀವು ಎಷ್ಟೊತ್ತಿಗೆ ಆಸ್ಪತ್ರೆಗೆ ಹೋದ್ರಿ, ಎಷ್ಟೊತ್ತಿಗೆ ನಿಮ್ಮನ್ನು ಅಡ್ಮಿಟ್ ಮಾಡಿದ್ದು, ಎಷ್ಟೊತ್ತಿಗೆ ಆಂಬ್ಯುಲೆನ್ಸ್ ಬಂತು, ಇದೆಲ್ಲದ್ರ ಬಗ್ಗೆನೂ ಕೂಡ ವಿಚಾರಣೆಯನ್ನು ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ ಇಂದು ನಿರ್ಧಾರವಾಗಲಿರುವಂಥದ್ದು. ಬಂಧಿತರ ಭವಿಷ್ಯ, 4 ಜನ ಅರೆಸ್ಟ್ ಆಗಿದ್ದಾರಲ್ಲ, ಅವರ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಕೂಡ ನಡೆಯಲಿದೆ. ಕಾಲ್ತುಳಿತ ಕೇಸ್ನಲ್ಲಿ ಬಂಧಿತ 4 ಭವಿಷ್ಯ ನಿರ್ಧಾರ ಆಗುತ್ತೆ. ಬಂಧನ ಕಾನೂನು ಬಾಹಿರ ಅಂತ ಕೋರ್ಟ್ಗೆ ಅರ್ಜಿಯನ್ನ ಹಾಕಿ ವಾದ ಪ್ರತಿವಾದ ಆಗಿದೆ. ಆರೋಪಿಗಳಾಗಿರುವಂಥ ನಿಖಿಲ್, ಸುನಿಲ್, ಕಿರಣ್ ಸಲ್ಲಿಸಿರುವಂಥ ಅರ್ಜಿ ಈ ಬಗ್ಗೆ ಇಂದು ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಆರೋಪಿಗಳನ್ನ ಕಸ್ಟಡಿಗೆ ಕೇಳ್ತಾ ಇದೆ CID. ಆರೋಪಿಗಳನ್ನ ಕಸ್ಟಡಿ ಕೊಡಿ, ವಿಚಾರಣೆ ಮಾಡಬೇಕು ಅಂತ CID ಕೇಳ್ತಾ ಇದೆ. ಇದು ಹೈಕೋರ್ಟ್ ಆದೇಶದ ಮೇಲೆ ಆರೋಪಿಗಳ ಭವಿಷ್ಯ ನಿಂತಿದೆ. ಹೈಕೋರ್ಟ್ನ ನ್ಯಾಯಾಧೀಶರುಗಳಾಗಿರುವಂಥ ಕೃಷ್ಣಕುಮಾರ್ ಅವರ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಕಾದ್ ನೋಡಬೇಕು ಈ ಸಂದರ್ಭದಲ್ಲಿ ಏನಂತ ಆದೇಶ ಬರುತ್ತೆ ಅಂತ. ಕಡೆ CID ಅವರು ನಾವು ವಿಚಾರಣೆ ಮಾಡಬೇಕು, ಅವರನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಇವ್ರುಗಳು ಇದು ಕಾನೂನು ಬಾಹಿರ, ನಮ್ಮನ್ನು ಅರೆಸ್ಟ್ ಮಾಡಿರುವಂಥದ್ದು, ದಯವಿಟ್ಟು ನಮಗೆ ಜಾಮೀನು ಕೊಡಬೇಕು ಅಂತ ಹೇಳ್ತಾ ಸರ್ಕಾರದ್ದು ಮೇಜರ್ ತಪ್ಪಿದೆ, ಇದರಲ್ಲಿ ನಮ್ಮದು ಏನು ಪಾತ್ರ ಇಲ್ಲ ಅನ್ನುವಂಥದ್ದನ್ನು ಕೂಡ ವಾದ ಮಾಡಲಾಗಿತ್ತು. ಸಂದೇಶ್ ಚೌಟ ಅವರು ಇವ್ರ ಪರವಾಗಿ ವಾದವನ್ನ ಮಾಡಿದ್ರು ನಿನ್ನೆ. ಇನ್ನೂ ಕೂಡ ಆ ಒಂದು ವಿಚಾರಣೆ ಇವತ್ತು ಕಂಟಿನ್ಯೂ ಆಗ್ತದೆ, ವಾದ ಪ್ರತಿವಾದ ನಡೆಯಲಿದೆ.